ಫ್ರೆಂಡ್ಸ್ ನಮ್ಮಮ್ಮ ಬೈತಾರೆ ಸುದ್ದಿ ಬಂದ್ರೆ ನಾನು ಸುಮ್ಗಿಮ್ನಿರಲ್ಲ. ಇವಾಗ ತುಂಬಾ ಅಂದ್ರೆ ತುಂಬಾ ಬಿಸಿಲಿದೆ ನೋಡಿ. ನಮ್ಮ ಫಸ್ಟ್ ಸ್ಟಾಪಲ್ಲಿ ಕೂತಿರೋ ಅಂತ ನಾನು ಬರ್ಲಿಲ್ಲ. ಚಾರಿಟಿ ಯಾಕೋ ಉದ್ದ ಕಾಣ್ತಾ ಇತ್ತು. ಖುಷಿ ವಿಚಾರ ಅಂತಂದ್ರೆ ಮಾನಿಟೈಸೇಷನ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಾಂದಿನಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಗುಡ್ ನ್ಯೂಸು, ನಂದು ಮಾನಿಟೈಸೇಷನ್ ಆಗಿದೆ ಅಕೌಂಟು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಒಳ್ಳೊಳ್ಳೆ ವ್ಯೂಸ್ ಬರ್ತಿದೆ. ಆ್ಯಂಡ್ ಇಷ್ಟು ಬೇಗ ನಂದು 15 ವಿಡಿಯೋಗೆ ಮಾನಿಟೈಸೇಷನ್ ಆಗಿದೆ ಅಂದರೆ ಎಲ್ಲದಕ್ಕೂ ನೀವೇ ಕಾರಣ. ಥ್ಯಾಂಕ್ ಯು ಸೋ ಮಚ್. 8 ಗಂಟೆಗೆ ಎದ್ದೆ, ಬೇಜಾರಾಗ್ಬಿಟ್ಟು. ನಾವು ಹುಬ್ಳಿಗೆ ಹೋಗೋದು ಕ್ಯಾನ್ಸಲ್ ಆಯಿತು, ಹಾಗಾಗಿ ತುಂಬ ಬೇಜಾರಾಯಿತು. 8 ಗಂಟೆಗೆ ಎದ್ದೆ. ಇವಳು ಬಂದು ಹೇಳ್ಸಿದ್ಲು. ಫಸ್ಟ್ ಆಫ್ ಆಲ್ ನಾನು ಮನೆಗಿದೆ. ಇವಾಗ ನಾವು ಜೀರಾ ರೈಸ್ ಮಾಡ್ತಾಯಿದ್ವಿ. ಬೆಳಗ್ಗೆಯಿಂದ ಯೋಚನೆ ಮಾಡಿ 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 ಏನು ಮಾಡೋದು ಗೊತ್ತಾಗ್ದೇ ಕೊನೆಗೆ ಜೀರಿಗೆ ಹಾಕ್ಬಿಟ್ಟು ಜೀರಾ ರೈಸ್ ಮಾಡ್ತಾಯಿದ್ದೀವಿ. ನಾನು ಯಾವಾಗಲೂ ಹಿಂಗೆ ಇಲ್ಲಿ ಬಂದರೆ ಶೆಲ್ಫ್ ಮೇಲೆ ಕುತ್ಕೊಂಡು ತರಕಾರಿ ಹೆಚ್ಚೋದು. ನಮ್ಮ ಹರಿನಳ್ಳಿಲಂತೂ ಆ ಥರ ಫೆಸಿಲಿಟೀಸ್ ಇಲ್ಲ, ತುಂಬ ಹೈಟ್ ಇದೆ. ಇಲ್ಲಂತೂ ಇಲ್ಲೇ ಕೂತ್ಕೋತೀವಿ. ಅವಳು ಕೂತ್ಕೋತಾಳೆ, ನಾನು ಕೂತ್ಕೋತೀವಿ. ನಾನು ಕೂತ್ಕೊಳ್ಳೋಕ್ಕಲ್ಲ, ನೀನು ಹೇಳ್ಬೇಡ. ಆಯ್ತಾ, ನಾನು ನಿಂತ್ಕೊಂಡೆ ಕಟ್ ಮಾಡೋದು. ನಾವು ಕೂತ್ಕೋತೀವಿ ಫ್ರೆಂಡ್ಸ್, ತುಂಬ ಕಂಫರ್ಟಬಲ್ ಆಗಿ ಹಚ್ಬೋದು. ಕಡಲೆ ಬೀಜ ಇದ್ದಿದ್ರೆ ಚೆನ್ನಾಗಿರೋದು. ನಮ್ಮ ಅಪ್ಪಾಜಿ ಬೇರೆ 4 ದಿನ ರಜಾ ಹಾಕಬಿಟ್ಟಿದ್ರು ಫ್ರೆಂಡ್ಸ್. ರಾತ್ರಿ ಹಂಗೆ ಅಂತಿತ್ತು, ಆಳ್ಗಳಿಗೆ ಬೇರೆ ರಜಾ ಹಾಕಿ ಅಂತ ಹೇಳ್ಬಿಟ್ಟಿದ್ವಿ. ಅವ್ರು ಏನ್ ಮಾಡ್ತಾರೋ ಅಂತ ನಾನು ಹೊಸಿಬೆ ಗಡಿಲ್ಲ. ಸೊ ಅದಕ್ಕೆ ಹೇಳ್ಕೊಂಡು ಹಿಂಗೆ ಮಾಡ್ಬಿಟ್ಟಾಗ ನಮ್ಮ ಅಪ್ಪಾಜಿ ರಜಾ ಹಾಕೊಂಡ್ ಬಂದೈತೆ. ನಮ್ಮ ಅಪ್ಪಾಜಿ ಬೇರೆ ಪ್ಯಾಂಟ್ ಕೊಟ್ಟಿಲ್ಲ ಅಂತ ಪರದಾಡ್ತಾ ಇರ್ತಾರೆ. ನನ್ನ ಮಗ ಪ್ಯಾಂಟೇ ಕೊಟ್ಟಿಲ್ವಲ್ಲ, ಒಂದು ತಿಂಗಳಿಂದ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಆಟಾಡಿಸ್ತವನಿ ಅಂತ. ಪ್ಯಾಂಟು ಇಲ್ಲ, ಪಂಚೆನೂ ಇಲ್ಲ, ಹಂಗೈತಿ ಈಗ. ನಾನು ಫ್ರೆಂಡ್ಸ್ ಸೀರೆಗಳು ಎಲ್ಲನೂ ತಗೊಂಬಂದಿದ್ದೆ ಹಾಲು ಉಗ್ಸಕ್ ಹಾಕೊಳ್ಳೋಣ ಅಂತ. ಈಗ ನೋಡಿದ್ರೆ ಅವ್ರೊಬ್ಬರೇ ಉಗ್ಸಂಗಾಯ್ತು, ಬೇಜಾರಾಗ್ತೈತೆ. ನೋಡೋಣ ಬನ್ನಿ. ಇವಾಗ ನಾವು ಏನು ಮಾಡ್ತಾಯಿದ್ವಿ, ಜೀರಾ ರೈಸ್ ಮಾಡ್ತಾಯಿದ್ವಿ. ಮುಂದೆ ನೋಡೋಣ. ಬಾಯ್. ಈಗಲೇ ಬಾಯ್ ಮಾಡ್ತಿದ್ದೀಯಲ್ಲಿ? ಈಗಲೇ ಬಾಯ್ ಮಾಡಬೇಕು. ಕೆಲಸ ಇಲ್ವಾ? ಕೈಗೆ ಕಟ್ ಮಾಡ್ಕೊಂಡ್ರೆ ಏನು ಮಾಡೋದು? ಈ ಥರ ಬೇಗ ಕಟ್ ಮಾಡೋದು ನಮ್ಮ ಭಾವನಿಂದ ಕಲಿತೀವಿ, ಸುಷ್ಮಾ ಅವರ ಹಸ್ಬೆಂಡಿಂದ. ಅವ್ರು ಹೆಂಗೆ ಕಟ್ ಮಾಡ್ತಾರೆ ಗೊತ್ತಾ? ಚಕ 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 ಅಂತ ಕಟ್ ಮಾಡೋರು. ಹೋಟ್ಲ ಇದ್ದಿದ್ಮೇಲೆ ಹಂಗೆ ಕಟ್ ಮಾಡಲೇಬೇಕು, ಹೋಟೆಲ್ ಕೆಲಸ ಮಾಡಿ. ತುಂಬ ಬೇಜಾರಾಗ್ತೈತೆ ಫ್ರೆಂಡ್ಸ್. ಅದೇ ಮನೆ ಕೊಡಬೇಕಾಗಿತ್ತಲ್ಲ ಅವ್ರದ್ದು. ಲಾಸ್ಟ್ ಲಗ್ನ ಆಷಾಢದಲ್ಲಿ ಮದುವೆ, ಅಂದರೆ ಆಷಾಢ ಟೈಮ್ ಅಂದರೆ ಹಿಂದೆ ಮದುವೆ ಮಾಡಿದ್ದಾರೆ. ಸೊ ಏನೇ ಫಂಕ್ಷನ್ ಇದ್ದರೂ ಕರೆಯೋದು ಕಳಿಸೋದೆಲ್ಲ ಮುಗಿಸ್ಕೋಬೇಕಲ್ಲ. ಹಾಗಾಗಿ ಅವರು ಸೋಮವಾರ ಕೊಡ್ತೀನಿ ಮನೇನ ಅಂತ ಅಂದ್ರಂತೆ. ನಾವು ಬೇರೆ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿದ್ವಿ, ಬಟ್ ಅದು ರೀಫಂಡ್ 75% ರೀಫಂಡ್ ಆಯಿತು. ಅದೇ ನಮಗೆಲ್ಲ ಬೇಜಾರಾಯಿತು. ಎಲ್ಲ ಹೊರಟು ಪ್ಯಾಕಿಂಗ್ ಮಾಡಿ ಅಕ್ಕಿ ಸಮೇತ ತೊಗೊಂಡು ಹೋಗ್ತಾಯಿದ್ವಿ, ಹಾಲುಗಿಸ್ಬಿಟ್ಟು 3 ದಿನ ಇರೋದಲ್ವಾ ಅಂತ. ಫೈನಲಿ ಈ ಥರ ಆಯಿತು. ನಮ್ಮ ಕೃತುನು ಬೇಜಾರಲ್ಲಿ ಹೋಯ್ತಾಳೆ, ಎಲ್ಲರೂ ಬೇಜಾರು. ನಮ್ಮ ಸ್ವಾಗತ ಅಂತೂ ಫುಲ್ ಬೇಜಾರಲ್ಲವ್ರೆ. ಅದು ಜೀರಾ ರೈಸ್ ಆಗಿರಲಿಲ್ಲ, ಆ್ಯಕ್ಚುಲಿ ವೈಟ್ ಚಿತ್ರಾನ್ನ ಆಗಿತ್ತು. ಫೈನಲಿ ಹುಬ್ಳಿಗೆ ಹೋಗೋಕ್ಕಾಗಲಿಲ್ಲ. ಬೇಜಾರಾಗ್ತೈತೆ. ಬೆಳಗ್ಗೆಯಿಂದ ಕೃತುನ್ ಗೌರ್ಮೆಂಟ್ ಕಳಿಸ್ತಿದ್ದೀವಿ. ಪಾಪ ಅವಳು ಉಳ್ಕೊಂಡಿದ್ಲು. ನಡಿ ಅಲ್ಲಿ ನೋಡು ಫ್ರೆಂಡ್ಸ್, ಪ್ಯೂರ್ ನಾಟಿ ಕೋಳಿ. ಕೆಲವೊಬ್ಬರು ನಾಟಿ ಕೋಳಿನ ಇಷ್ಟಪಡ್ತಾರೆ, ಮೊಟ್ಟೆ ಎಲ್ಲ. ಬಟ್ ಕೆಲವೊಬ್ಬರು ನನಗೆ ಗೊತ್ತಿರೋಂಗೆ ನಮ್ಮ ರಿಲೇಷನಲ್ಲೆಲ್ಲ ನಾಟಿ ಕೋಳಿನ ಕೆಲವೊಬ್ಬರು ತಿನ್ನಲ್ಲ. ಯಾಕೆ ಅಂತ ಅಂದರೆ ಅದು ಏನೇನೋ ತಿನ್ನುತ್ತೆ, ಆ ಡ್ರೈನೇಜಲ್ಲಿ ಇರೋದೆಲ್ಲ ತಿನ್ನುತ್ತೆ, ಅದಕ್ಕೆ ತಿನ್ನಲ್ಲ ಅಂತ. ನೋಡು ನಿಮ್ಮ ವ್ಯಾನು ಕೃತು ಅದಕ್ಕೆ ನಮ್ಮ ಅಪ್ಪಾಜಿಗೆ ಮೊಸರು ಒಗ್ಗರಣೆ ಮಾಡೋಣ ಅಂತ ಅಂದ್ಬಿಟ್ಟು ಅದೇ ಬಾಂಡಿಗೆ ರೈಸ್ ಎಲ್ಲ ತೆಗೆದು ಅದೇ ಬಾಂಡಿಗೆ ನಮ್ಮ ಅಪ್ಪಾಜಿಗೆ ಮುಳ್ಳಕ್ಕಿ ಅಂತೂ ತಿನ್ನೋದೇ ಇಲ್ಲ ನಮ್ಮ ಅಪ್ಪಾಜಿ. ಅದು ಉಪ್ಪಾಗಿದ್ರಂತೂ ಇನ್ನೂ ತಿನ್ನೋದೇ ಇಲ್ಲ ಪಾಪ, ತಿನ್ನೋದು ಸ್ವಲ್ಪ. ಅದಕ್ಕೆ ಸ್ವಲ್ಪ ಮೊಸರು ಒಗ್ಗರಣೆ ಮಾಡೋಣ ಅಂದ್ಬಿಟ್ಟು ಈ ಕಡೆ ರೈಸ್ ಇಟ್ಟಿದ್ದೀನಿ. ಮುಳ್ಳಕ್ಕಿ ಆಗಿತ್ತಲ್ಲ, ಆ ರೈಸ್ ಬೇಡ ಅಂತ ಇಲ್ಲಿ ಮೊಸರು ಒಗ್ಗರಣೆ ಮಾಡ್ತಾಯಿದ್ದೀನಿ. ಪಾಪ ನೀಟಾಗಿ ಊಟನಾದರೂ ಕೊಡಬಾರ್ದಾ ಕೆಲಸ ಮಾಡೋರಿಗೆ? ಹಾಯ್ ಫ್ರೆಂಡ್ಸ್, ಬೆಳಗ್ಗೆಯಿಂದಂತೂ ಒಳ್ಳೆ ಪಜಿತಿ ಆಗಿಬಿಟ್ಟಿದ್ದೆ. ರೈಸ್ ನೋಡಿದ್ರೆ ಮುಳ್ಳಕ್ಕಿ ಆಗಿದೆ. ರೈಸ್ ಬಂದು ನಮ್ಮ ಅಕ್ಕ ಮಾಡಿದ್ದು. ಆಮೇಲೆ ನೋಡಿದ್ರೆ ಇದು ಜೀರಾ ರೈಸ್ ಮಾಡೋಕ್ಕೋಗಿ ಜೀರಿಗೆನೇ ಹಾಕಿರಲಿಲ್ಲ, ಉಪ್ಪಾಗಿದೆ ಸ್ವಲ್ಪ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಈ ಥರ ರೆಡಿಯಾಗಿ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ ಸಾಲಿಗ್ರಾಮಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಅಜ್ಜಿದು ಓಲೆ ಬಿದ್ದೋಗಿತ್ತಲ್ವ, ಅದ್ರಕ್ಕೆ ತಿರ್ಪನ ಕೇಳೋಣ ಅಂತ. ಅಟ್ಲೀಸ್ಟ್ ಬೆಳ್ಳಿದಾದರೆ ಕೇಳೋಣ, ಅಥವಾ ಚಿನ್ನ ಬೆಳ್ಳಿ ಅಂಗಡಿ ತಾಲಿ ಪೋಣಿಸ್ತಾರಲ್ಲ ಗಿರ್ವಿ ಅಂಗಡಿ, ಅಲ್ಲಿ ಹೋಗ್ಬಿಟ್ಟು ಏನಾದರೂ ಮಾಡಿಕೊಡ್ಬೋದಾ ಅಂತ ಕೇಳೋಣ ಅಂತ. ಪಾಪ ನೋಡೋಣ ಏನಾಗುತ್ತೆ ಅಂತ, ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ನನಗೂ ಸ್ವಲ್ಪ ಸಾಲಿಗ್ರಾಮದಲ್ಲಿ ಕೆಲಸ ಇದೆ, ಹಾಗಾಗಿ ಸಾಲಿಗ್ರಾಮಕ್ಕೆ ಹೋಗ್ತೀನಿ. ಅಮ್ಮ ಗದ್ದೆ ಹತ್ರ ಹೋಗಿದೆ, ನಮ್ಮ ಅಪ್ಪಾಜಿ ಹಸುಗೆ ಹುಲ್ಲು ಕುಯ್ಕೊಬರಕ್ಕೆ ಹೋಗಿದೆ. ಇವಾಗ ಈ ಥರ ರೆಡಿಯಾಗಿ ಫೈನಲ್ ಲುಕ್. ಫ್ರೆಂಡ್ಸ್, ಇನ್ನೊಂದೇನು ಅಂತ ಅಂದರೆ ನಮ್ಮಮ್ಮ ಏನೋ ಕಾಮಿಡಿ ಮಾಡ್ತಾ ಅದಕ್ಕೇ ಹೇಳಿದೆ. ಸೀರಿಯಸ್ ವಿಷಯ ಏನು ಅಂತ ಅಂದರೆ
ತುಂಬ ಬೇಜಾರಾಗ್ತಿದೆ. ಯಾಕೆ ಅಂತ ಅಂದರೆ ಹುಬ್ಳಿಗೆ 5 ಜನಕ್ಕೆ ಟಿಕೆಟ್ ಬುಕ್ ಆಗಿತ್ತು. ಮತ್ತು ನಾವು 5 ಜನಕ್ಕೆ ಆಗುವಷ್ಟು ಲಗೇಜ್ಗಳು, ಪಾತ್ರೆಗಳು, ಕಾಳು, ಎಣ್ಣೆ, ಅಕ್ಕಿ ತವಿಂದ ಎಲ್ಲ ಪ್ರತಿಯೊಂದು ಸಾಮಾನು ಕೂಡ ತೊಗೊಂಡಿದ್ದೋ. ಖಾರದ ಪುಡಿ ಎಲ್ಲನೂ ತೊಗೊಂಡಿದ್ದೋ. ಏಕೆಂದರೆ ಮನೇಲಿ ಮದುವೆ ಇವಾಗ ರೀಸೆಂಟ್ಲಿ ಆಗಿರೋದ್ರಿಂದ ಎಲ್ಲ ಸಾಮಾನು ಇತ್ತು. ಕಾಯಿ, ಬಾಳೆಹಣ್ಣು ನಮ್ಮದೇ ತೋಟದ್ದು, ಮತ್ತು ಎಲ್ಲನೂ ತೊಗೊಂಡಿದ್ದೋ. ಪ್ರತಿಯೊಂದು ತೊಗೊಂಡಿದ್ದೋ. ಸ್ವಾಗತ ಹತ್ರ ಹೋದ ವಾರನೇ ಎಲ್ಲ ಕೊಟ್ಟು ಕಳಿಸಿದ್ದು. ಆ್ಯಂಡ್ ಈ ವಾರನೂ ನಾವು ತಗೊಂಡೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೋ. ಬಟ್ ಏನಾಯಿತು ಅಂತ ಅಂದರೆ ಅವ್ರು 10ನೇ ತಾರೀಕು ಮನೆ ಕೊಡ್ತೀನಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಇವತ್ತು ಶುಕ್ರವಾರ ಸಂಜೆ ಕೊಡ್ತೀನಿ ಅಂತ ಅಂದಿದ್ರು. ನಾವು ಹೋಗೋದು 9 ಗಂಟೆ ನೈಟ್ ಆಗ್ತಿತ್ತು. ಬಟ್ ಅವರು ಇಲ್ಲ, ನಮಗೆ ಭಾನುವಾರ ತನಕ ಫಂಕ್ಷನ್ ಇದೆ, ಸೊ ನಾವು ಕೊಡೋಕ್ಕಾಗಲ್ಲ, ನಿಮಗೆ ಸೋಮವಾರ ಕೊಡ್ತೀವಿ, ಸೋಮವಾರ ಒಪ್ಪಿಸ್ಕೊಳ್ಳಿ ಅಂತ. ಸೊ ಟಿಕೆಟ್ ಬುಕ್ ಮಾಡಿದ್ದು ಕೂಡ ವೇಸ್ಟ್ ಆಯಿತು. ಬಟ್ ಅದು 75% ರೀಫಂಡ್ ಆಗ್ಬೋದೇನೋ ಮೇ ಬಿ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಇನ್ನೂ ಕೇಳಿಲ್ಲ. ಆ್ಯಕ್ಚುಲಿ ಸ್ವಾಗತ ಕೂಡ ತುಂಬ ಬೇಜಾರಲ್ಲಿದ್ದಾರೆ. ನನಗೂ ತುಂಬ ಬೇಜಾರಾಯಿತು. ಹೊರಟಿ ಕೊನೆ ಮೂಮೆಂಟಲ್ಲಿ ನಾನು ನಿನ್ನೆ ನಿಶಾ ಎಲ್ಲ ಹಾಕ್ಕೊಂಡೆ, ಅಂದರೆ ಮೆಹಂದಿ ಹಾಕ್ಕೊಂಡೆ. ತುಂಬ ಬೇಜಾರಾಯಿತು. ನಮ್ಮ ಕೃತಿಗಂತೂ ತುಂಬ ಬೇಜಾರಾಯಿತು. ಅವರು ಕೂಡ ಸೋಮವಾರ ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಕೊಟ್ಟು ಕಳಿಸಿದ್ದೀನಲ್ಲ, ಹಾಲು ಉಗ್ಸಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಮ್ಮ, ಮಾಡಿಕೊಂಡು ಹಾಲು ಉಗ್ಸಿ ನಾನು ಬೇಕಂದ್ರೆ ವೀಡಿಯೋ ಕಾಲಲ್ಲಿ ಇರ್ತೀನಿ ಅಂದೆ. ಅದಕ್ಕೆ ಅವ್ನು ಬೇಜಾರು ಮಾಡ್ಕೊತಿದ್ದ. ಫ್ಯಾಮಿಲಿ ಯಾರೂ ಇಲ್ಲದೇ ಉಗ್ಸೋಕ್ಕೆ ಬೇಜಾರಾಗುತ್ತೆ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಟೈಮು ಅವ್ರದ್ದು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಏಕೆ ಅಂತಂದರೆ ಮದುವೆ ಇದೆ ಅಂತಂದರೆ ಕರೆಯೋದು ಕಳಿಸೋದು ಎಲ್ಲ ಇರುತ್ತೆ. ಬಟ್ ಅವ್ರು ನಮಗೆ ಮೊದಲೇ ಹೇಳಬೇಕಿತ್ತು, ಈ ಥರ ಅಂತ ಹೇಳಿದರೆ ಅಟ್ಲೀಸ್ಟ್ ನಾವು ಸೋಮವಾರಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಇವಾಗ ಹೊರಟು ಉಳ್ಕೊಂಡಿರೋದ್ರಿಂದ ತುಂಬ ಬೇಜಾರು. ಆ್ಯಂಡ್ ನಮ್ಮ ಅತ್ತೆ ಮಾವನಿಗೂ ಕೂಡ ಬೇಜಾರಾಯಿತು. ನಮ್ಮ ಅಪ್ಪಾಜಿ ಅಂತೂ 4 ದಿನ ಕೆಲ್ಸಕ್ಕೆ ರಜೆ ಹಾಕೊಬಿಟ್ಟಿದೆ. ಅಂದರೆ ಕೆಲಸದವ್ರು ಇರ್ತಾರಲ್ವ, ಈಗ ಜಲ್ಲಿಕಲ್ಲು ಈ ಥರ ಎಲ್ಲ ಸೈಡ್ಸ್ ಕೆಲಸ ಮಾಡೋರು. ನಮ್ಮ ಅಪ್ಪಾಜಿ ಮೇನ್ ಕೆಲಸ ಮಾಡೋದು. ಅವ್ರಿಗೆಲ್ಲ 4 ದಿನ ಬರೋಲ್ಲ ರಜಾ ಅಂತ ಹೇಳ್ಬಿಟ್ಟಿದೆ. ನಮ್ಮ ಅಪ್ಪಾಜಿ ಬೇರೆ ಫೀಲ್ ಮಾಡ್ಕೊತಾ ಇತ್ತು, ಅಯ್ಯೋ 4 ದಿನ ಬೇರೆ ಹೇಳ್ಬಿಟ್ಟಿದ್ದೀನಿ, ಏನಪ್ಪ ಮಾಡೋದು ಈಗ, ಅವ್ರನ್ನ ಹೆಂಗೆ ಹುಡ್ಕೋದು ಅಂತ. ಅದಕ್ಕೆ ನಮ್ಮ ಅಪ್ಪಾಜಿ ಇವತ್ತು ಉಳ್ಕೊಂಡಿದೆ, ಕೆಲಸಕ್ಕೂ ಹೋಗಿಲ್ಲ. ನಮ್ಮ ಕೃತನ್ನ ಹೆಂಗೋ ಕನ್ವಿನ್ಸ್ ಮಾಡಿ ಹೋಗ್ತಾ ಇಲ್ಲ ಅಂತ ಹೇಳಿ ಸ್ವಾಗತ ಹತ್ರ ಹೇಳಿಸಿ ಗಾರ್ಮೆಂಟಿಗೆ ಕಳಿಸ್ತೋ. ಅದಕ್ಕೆ ನಮ್ಮ ಅಜ್ಜಿ ಮುಖನ 3 ದಿನದಿಂದ ನೋಡೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಸಾಲಿಗ್ರಾಮ್ಗೆ ಹೋಗ್ಬಿಟ್ಟು ಏನಾಗುತ್ತೆ ತಡೆನ ಅರೇಂಜ್ ಮಾಡಬೇಕು. ಏಕೆಂದರೆ ನಮ್ಮ ಅಜ್ಜಿ ಅವ್ರ ಊರಿಗೆ ಹೋಗ್ಬೇಕಂತೆ. ಹಾಗಾಗಿ ಇವಾಗ ಹೊರಟೆ. 11:15ಗೆ ಬಸ್ ಬರುತ್ತೆ. ಟೈಮ್ ಬಂದು 11 ಗಂಟೆ ಆಗಿದೆ. ತುಂಬ ಬೇಜಾರಾಗ್ತಿದೆ, ಹೇಳೋಕ್ಕಾಗ್ತಿಲ್ಲ. ಸ್ವಾಗತ ಕೂಡ ನನಗೆ ಹೇಳ್ಕೊಳಕ್ಕಾಗ್ತಿಲ್ಲ. ಬಟ್ ನಾನು ಕೂಡ ಹೇಳ್ಕೊಳಕ್ಕಾಗ್ತಿಲ್ಲ, ಈ ಥರ ಆಯ್ತಲ್ಲ ಅಂತ. ಏಕೆಂದರೆ ಎಲ್ಲ ಹೊರಟಿದ್ವಿ ಲಾಸ್ಟ್ ಇಷ್ಟರಲ್ಲಿ ಆಲೇ ನಾವೀಗ ಹಾಸನ ಬಸ್ ಹತ್ತಿರಬೇಕಾಗಿತ್ತು. 3 ಗಂಟೆಗೆ ಟ್ರೈನ್ ಇದ್ದಿದ್ದು. ಅಲ್ಲಿಂದ ಅರಸೀಕೆಟ್ಟೆಗೆ ಹೋಗ್ಬಿಟ್ಟು ಟ್ರೈನ್ ಹತ್ತಬೇಕಿತ್ತು 3 ಗಂಟೆಗೆ. ಚೆನ್ನಾಗಿರೋದು ಏನೇನೋ ಪ್ಲ್ಯಾನ್ ಮಾಡಿಕೊಂಡು ಒಳ್ಳೆ ಸೀರೆ ಎಲ್ಲ ಇದು ಮಾಡಿಕೊಂಡು ತುಂಬ ಬೇಜಾರಾಗ್ತಿದೆ, ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಅಂತಂದರೆ ಮಾನಿಟೈಸೇಷನ್ ಆಗಿದೆ. ಅದಂತೂ ತುಂಬ ಖುಷಿಯಾದ ವಿಚಾರ. ಇನ್ನೊಂದು ಏನು ಗೊತ್ತಾ, ಮಾನಿಟೈಸೇಷನ್ ಏನೋ ಆಯಿತು, ನಾವು ಬೇರೆಯವ್ರ ಹತ್ರ ಮಾಡಿಸಿದ್ವಿ. ಬಟ್ ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ, ಅವಳದು ಮಾನಿಟೈಸೇಷನ್, ನಮ್ಮ ಅಕ್ಕಂದು ಮಾನಿಟೈಸೇಷನ್ ಮಾಡಿಸುವಾಗ ಅವಳದೇನೋ ಗೂಗಲ್ ಐಡಿದು ಪಾಸ್ವರ್ಡ್ ಗೊತ್ತಿಲ್ಲ ಅಂತ. ಚಂದು ನಿನ್ನ ಗೂಗಲ್ ಐಡಿ ನಿನ್ನ ಪಾಸ್ವರ್ಡ್ ಕೊಡು, ನಂದೇನೇ ಅಮೌಂಟು ಇದೇನೇ ಇದ್ರೂ ಮೆಸೇಜ್ ನಿನಗೆ ಬರುತ್ತೆ, ಅಕೌಂಟ್ ನಂಬರ್ ನಂದು ಕೊಟ್ಕೋತೀನಿ ಅಂತ ಹೇಳಿದ್ಲು. ಸೊ ನಾನು ಆವಾಗ ನನ್ನ ಗೂಗಲ್ ಐಡಿ ನನ್ನ ಪಾಸ್ವರ್ಡ್ ಕೊಟ್ಟಿದ್ದೆ. ಬಟ್ ಇವಾಗ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ನನಗೆ ಅವಾಗ ಗೊತ್ತಿರಲಿಲ್ಲ. ಇವಾಗ ಏನಾಯ್ತು ಅಂದರೆ ಸೇಮ್ ಆ್ಯಸ್ ಯೂಶ್ವಲ್ ನನ್ನ ಗೂಗಲ್ ಐಡಿ ಕೊಟ್ಕೊಂಡೆ. ಅಲ್ಲಿ ಅಕೌಂಟ್ ನಂಬರ್ ಶೋ ಆಗುತ್ತಲ್ವ, ಇಬ್ಬರದು ಒಂದೇ ಗೂಗಲ್ ಐಡಿ ಇರೋದ್ರಿಂದ ಸೊ ಅವ್ರು ಅದಕ್ಕೇ ಸಬ್ಮಿಟ್ ಮಾಡಿಬಿಟ್ಟಿದ್ದಾರೆ. ಅವ್ರು ನಮಗೆ ಕೇಳೇ ಇಲ್ಲ ಬೇರೆ ಅಕೌಂಟ್ ನಂಬರ್ ಏನಾದರೂ ಬೇಕಾ ಅಂತ, ಏನು ಕೇಳೇ ಇಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ನನ್ನ ಡಾಲರ್ಸ್ ಹೋಗ್ಬಿಟ್ಟು ಅವಳು ಕೌಂಟ್ ಆಗ್ತಿದೆ. ಈಗ ನಂದು $2 ಕೌಂಟ್ ಆದರೆ ಅವಳದ್ದು 2 ಆದರೆ ಒಟ್ಟು $4 ಅವಳ ಅಕೌಂಟ್ಗೆ ಹೋಗಿ ಬೀಳ್ತಾ ಇದೆ. ಈ ಥರ ಪ್ರಾಬ್ಲಮ್ ಆಗಿದೆ. ಅವ್ರು ಹೇಳಿದ್ದಾರೆ 30 ಡೇಸ್ ಆದಮೇಲೆ ನಿಮಗೆ ನಿಮ್ಮ ಅಕೌಂಟದ್ದು ಮಾಡಿಕೊಡ್ತೀವಿ ಅಂತ. ಅದೊಂದು ಬಟ್ ಪ್ರಾಬ್ಲಮ್ ಏನಿಲ್ಲ, ಬಟ್ ಆ ಥರ ಎಡವಟ್ಟಾಗ್ಬಿಟ್ಟಿದೆ ಅಂತ. ಬಟ್ ಮಾನಿಟೈಸೇಷನ್ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಖುಷಿ ಆಗುತ್ತೆ ನನಗೆ. ಇಷ್ಟು ಬೇಗ 15 ವೀಡಿಯೋಗೆ ಮಾನಿಟೈಸೇಷನ್ ಆಯಿತು ಅಂದರೆ ಅದಂತೂ ತುಂಬಾ ಕಷ್ಟ. ಅಷ್ಟು ಬೇಗ ಯಾರ್ದು ಕೂಡ ಮಾನಿಟೈಸೇಷನ್ ಆಗೋಲ್ಲ. ಎಲ್ಲರೂ ಕೂಡ ನಮ್ಮ ಅಕ್ಕನ ಸಬ್ಸ್ಕ್ರೈಬರೇ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಅಂತ ಅನಿಸುತ್ತೆ. ಏಕೆಂತಂದರೆ ಗೊತ್ತು, ಏಕೆಂದರೆ ನಮ್ಮ ಅಕ್ಕ ಹೇಳ್ತಿದ್ದಂಗೆ ಎಲ್ಲರೂ ಬಂದು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಸುಷ್ಮಾ ಕನ್ನಡ ವ್ಲಾಗ್ಸ್ ಅವಳು ಸ್ವಲ್ಪ ಹೇಳಿದ್ದಕ್ಕೆ ಸಪೋರ್ಟ್ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವ್ಯೂಸು ಕೂಡ ತುಂಬ ಚೆನ್ನಾಗಿ ಬರ್ತಿದ್ದೆ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ತಿಂಗಳಾದಮೇಲೆ ಹುಬ್ಳಿಗೆ ಹೋಗ್ತೀನಿ, ಆಷಾಢ ಎಲ್ಲ ಮುಗಿದ ಮೇಲೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇವಾಗ ಸದ್ಯಕ್ಕೆ ಸಾಲಿಗ್ರಾಮ್ಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಪಾರ್ಲರ್ಗೆ ಹೋಗಬೇಕು. ಹಾಗಾಗಿ ನೋಡೋಣ ಬನ್ನಿ. ಓ ಇದ್ರೊಳಗೆ ಅಮ್ಮ ಹಂಗೆ ಸುಮ್ಮನೆ ಕೈ ಹಾಕ್ತೆ ಕಣಮ್ಮ. 10 ರೂಪಾಯಿ ಸಿಕ್ತು ಸುಮ್ಮನೆ ಜೋಬೊಳಗೆ. ಅದೆಷ್ಟು ಸಲ ವಾಶ್ ಮಾಡಾಕೋರು ಗೊತ್ತಿಲ್ಲ, 10 ರೂಪಾಯಿ ದುಡ್ಡು ಸಿಕ್ತು ಫ್ರೆಂಡ್ಸ್. ಅದೆಷ್ಟು ಸಲ ವಾಶ್ ರಿನ್
ಸರ್ಫೆಕ್ಸಲ್ ಸರ್ಪು ಪುಡಿ ಸ್ಮೆಲ್ ಬರ್ತೈತೆ ಪ್ಯಾಂಟಲ್ಲಿ. ಪ್ಯಾಂಟ್ 2 ತಿಂಗಳಾದ್ಮೇಲೆ ಸಿಕ್ತು, ಬ್ಲ್ಯಾಕ್ ಕಲರ್ ಪ್ಯಾಂಟು. ಇವಾಗ ಹೊರಡೋಣ ಬನ್ನಿ. ಟೈಮ್ ಬಂದು 10:30 11 ಗಂಟೆ. ಬಸ್ ಬರುತ್ತೆ ಇವಾಗ. ಏನು ಏನು ಈ ಪ್ಯಾಂಟ್ ಒಳಗೆ ನೀನು ಹಾಕಕ್ಕೆ ಬಂದಿದ್ದ? ನಿಂದೇನಕ್ಕೆ ನೀನು ಹಾಕಿದ್ದ? ಕೂದಲು ಕಟ್ ಮಾಡಿಸ್ಬೇಕು, ಆದರೆ ಇವತ್ತೇ ಕಟ್ ಮಾಡಿಸ್ತೀನಿ. ಜಾಸ್ತಿ ಆಡ್ತಿದ್ದೀನಿ. ಜಾಸ್ತಿನೇ ಆಡ್ಬೇಕು, ಇನ್ನೇನು ಕಡಿಮೆ ಆಡೋಕ್ಕಾಯ್ತದ? ವಯಸ್ಸಿಗೆ ಮೀರಿದೇನು ಆಡ್ತಾ ಇಲ್ಲ, ವಯಸ್ಸಿಗಿರೋದನ್ನೇ ಆಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ವಯಸ್ಸಿಗೆ ಮೀರಿದಾಡ್ತಾ ಇದೆಯಾ ಅಂತೈತೆ. ಕೊಪ್ಪ ಹಾಕಿರೋದ ಚೆನ್ನಾಗಿ ತೊಳಿದಾನೆ, ಎಲ್ಲ ಬಟ್ಟೆ ಬರ್ಕೊಂಡದೆ. ಹಂಗಾದ್ರೆ ಹಾಕಿದೈತ ಕೊಡ್ಲಿ. ಏನು ಶಾಂಪು ತೊಳೆದಿದ್ದೀರಿ, ಎಲ್ಲ ಬಟ್ಟೆ ಬರ್ತಿದ್ಯಲ್ಲ ಅದು ಹಾಗೇನೆ. ಹೇಗೇನೆ ಅದೇ ಪೆಸರ್ದೇನೋ. ಫ್ರೆಂಡ್ಸ್, ನಮ್ಮಮ್ಮ ಬೈತೈತೆ. ನಿನ್ನೆ ನಿಶಾ ಮೆಹಂದಿ ಹಾಕಿದ್ನಲ್ವ ಫ್ರೆಂಡ್ಸ್, ನಮ್ಮಮ್ಮ ಬೈತೈತೆ. ನಿನ್ನೆ ನಿಶಾ ಮೆಹಂದಿ ಹಾಕಿದ್ನಲ್ಲ, ಅದ್ರದ್ದು ಪಂಚೆ ಅಲ್ಲ, ಇದಕ್ಕೆ ಲಂಗದ ಪೀಸ್ಗೆ ಫುಲ್ ಎಲ್ಲ ಅಂಟ್ಕೊಬಿಟ್ಟಿದ್ಯಂತೆ ಬ್ಲ್ಯಾಕ್ನೆಕ್ಕು. ಆ್ಯಕ್ಚುಲಿ ಅದು ಹಾಕಿದ್ರೆ ಬೆಸ್ಟು, ನ್ಯಾಚುರಲ್ ಕಲರ್ ಬರುತ್ತೆ. ಡೈ ಹಾಕಿದ್ದೀವಿ ಅಂತಲೇ ಅನ್ಸಲ್ಲ, ಚೆನ್ನಾಗಿದೆ. ಅದಕ್ಕೆ ಬೈತೈತೆ ಅಮ್ಮ. ಒಂದು ಸ್ವಲ್ಪನೂ ತಲೆ ತಿಕ್ಕೇ ಇಲ್ಲ ನೀನು ಶಾಂಪು ಹಾಕಿ ಅಂತ. ಏನು ಬರುತ್ತೆ ಒಂದು ಬೈತೈತಮ್ಮಮ್ಮ. ಇವಾಗ ಈ ಥರ ರೆಡಿ ಆದೆ. ಎಲ್ಲ ಕಡೆ ಓಡಾಡಬೇಕು, ಎಲ್ಲಿಂದ ಹುಡ್ಕೋದು ಕ್ಲಿಪ್ ಹುಡಿಕೊಂಬತ್ತೀನಿ. ಸುದ್ದಿಗೆ ಬಂದರೆ ನಾನು ಸುಮ್ಗಿಮ್ನಿರಲ್ಲ, ಕೊಲೆನೇ ಮಾಡೋದು. ಎಲ್ಲ ಪ್ರಪಂಚದಲ್ಲಿ ಅದೇ ಆಗ್ತಿರೋದು, ಎಲ್ಲ ಕೊಲೆ ಮಾಡಿ. ಸುದ್ದಿಗೆ ನೀನು ಬರಂಗಿಲ್ಲ, ನಿಮ್ಮ ಹಸ್ಬೆಂಡು ಬರಂಗಿಲ್ಲ, ಆ್ಯಂಡ್ ನಿನ್ನ ಮಗಳು, ಹಿರಿ ಮಗಳು ಬರಂಗಿಲ್ಲ. ನಿಮ್ಮೆಲ್ಲರೂ ಬಂದ್ರು ನೀವೆಲ್ಲ ಬೇಕಿದ್ರೆ ಬರೀ. ನಾನು ಸುದ್ದಿಗೆ ಅದು ಸಣ್ಣದೈತಲ್ಲ ಅದಂತೂ ಬರಲೇಬಾರ್ದು. ನನ್ಗೆ ಅವಳಿಂದ ನೆನೆ ಜೀವನ ಸಾಕಾಗ್ಬಿಟ್ಟೈತೆ. ಅದು ಹೆಂಗೆ ತಡಿತೀರೋ ಏನೋ. ಫ್ರೆಂಡ್ಸ್, ಹೊರಟೆ ಇವಾಗ. ಟೈಮ್ ಬಂದು ನೋಡ್ಬೋದು ನೀವಲ್ಲೇ, 11 ಗಂಟೆ ಆಗಿದೆ. ಅಂದ್ರೆ ಇಷ್ಟು ಬೇಗ ಬಸ್ ಬರಲ್ಲ ಕಣಮ್ಮ. ನಾನು ಹತ್ತಿಸ್ಬಿಟ್ಟು ಹೋಗು, ಹಂಗಂದ್ಮೇಲೆ ಮತ್ತೆ ಯಾವಾಗಾದ್ರೂ ಹೋಗುವನು. ಹಾಯ್ ಫ್ರೆಂಡ್ಸ್, ಹೊರಟು ಇವಾಗ. ತುಂಬ ಅಂದರೆ ತುಂಬ ಬಿಸಿಲಿದೆ ನೋಡಿ. ನಮ್ಮ ಅಜ್ಜಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಾಗುತ್ತೋ ಎಲ್ಲ ಒಳ್ಳೇದಾದರೆ ಸಾಕಪ್ಪ, ಸಿಕ್ಬಿಟ್ರೆ ಸಾಕು. ಮೊದಲು ಚಿನ್ನ ಬೆಳ್ಳಿ ಅಂಗಡಿಗೆ ಹೋಗ್ಬಿಟ್ಟು ಬೆಳ್ಳಿ ತಡೆ ಏನಾದರೂ ಕೊಡ್ತೀರಾ ಅಂತ ಕೇಳಿಕೊಂಡು ಆಮೇಲಿಂದ ಗಿರ್ವಿ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಮಾಡಿಸ್ಬಿಟ್ಟು ಹಾಕ್ಬಿಡೋದು. ನೋಡೋಕ್ಕಾಗ್ತಿಲ್ಲ ಮುಖನ ನಮ್ಮ ಅಜ್ಜಿಗೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸಾಲಿಗ್ರಾಮಿಗೆ ಬಂದು ಇವಾಗ ಚಿನ್ನ ಬೆಳ್ಳಿ ಅಂಗಡಿಗೆ ಹೋಗ್ತಾ ಇದ್ದೀವಿ. ನೋಡಬೇಕು, ಕೇಳಬೇಕು, ತಿರುಪು ಸಿಗುತ್ತಾ ಏನು ಅಂತ ನೋಡೋಣ ಫ್ರೆಂಡ್ಸ್. ಕೊಡ್ತಾರಾ ಏನು ಅಂತ ಕೇಳೋಣ. ಫೈನಲಿ ಗಿರ್ವಿ ಅಂಗಡೀಲಿ ಪಂಚಲೋಹ ತಿರುಪತಿ ಸಿಕ್ತು. ಅಲ್ಲಿಂದ ಮನೆಗೆ ಅಮ್ಮ ಐಟಮ್ಸ್ ಬೇಕು ಅಂತ ಅಂತು, ದಿನಸಿ ಐಟಮ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಫ್ರೆಂಡ್ಸ್, ಪಾರ್ಲರಿಂದ ಮುಗಿಸ್ಕೊಂಡು ಐಬ್ರೋ ಮಾಡಿಸ್ಕೊಂಡು ಇವಾಗ ಹೊರಟೆ. ನಮ್ಮ ಅಜ್ಜಿನ ಸ್ಟ್ಯಾಂಡಲ್ಲಿ ಕೂರಿಸಿದ್ದೀನಿ. ನಮ್ಮ ಅಕ್ಕ ಬೈತಾಳೆ, ಪಕ್ಕ ಸಣ್ಣ ಮಾಡಿಸಿದೀಯ ಅಂತ. ಬಟ್ ಬರೋದೇ ಹೀಗೆ ನನಗೆ ಐಬ್ರೋಸು. ಇವರು ಬಂದು ನನ್ನ ಮದುವೆಗೆ ಮೇಕಪ್ ಮಾಡಿದ್ರಲ್ಲ, ಅವ್ರ ಹತ್ರನೇ ಬಂದಿರೋದು ಐಬ್ರೋ ಮಾಡಿಸೋದಕ್ಕೆ. ನೋಡಿ ಸ್ಪೇಸ್ ಎಷ್ಟು ಚಿಕ್ಕದು. ಆ್ಯಕ್ಚುಲಿ ನನಗೆ ಸ್ವಲ್ಪ ಸಫಕೇಟ್ ಆಗುತ್ತೆ ಇಲ್ಲಿ ಬರೋದಕ್ಕೆ. ಆ ಕಡೆ ಈ ಕಡೆ ಕೈ ಟಚ್ ಆಗುತ್ತೆ. ಇಲ್ಲಿಂದ ನನಗಿಂತ ಒಂದು ಸ್ವಲ್ಪ ದಪ್ಪ ಇರೋರು ಬಂದ್ರೂ ಹಿಂಸೆ ಆಗುತ್ತೆ ಆ ಗಲ್ಲೀಲಿ. ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿನ ಬಸ್ ಸ್ಟಾಪಲ್ಲಿ ಕೂತ್ಕೊ ಅಂತ ಅಂದರೆ ಇಲ್ಲಿ ಅಂಗಡಿ ಬಿದ್ದಿಲಿ ಏನಕ್ಕೂ ಸುಮ್ಮನೆ ಹೋಗೋದು ಬರೋದು ಸುತ್ತೋದು ಹಿಂಗೆ ಮಾಡ್ತೈತೆ. ಅದೇನು ತಗೋತೈತೋ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿನ. ಯಾಕವ ಬಂದೆ? ನನ್ನ ಯಾಕೆ ನೋಡ್ಕೊಂಡ್ಬಂದೆ? ಬಸ್ ಸ್ಟಾಪಲ್ಲಿ ಕೂತಿರೋ ಅಂತ ನಾನು ಬರಲಿಲ್ಲ ಅಂತ ಹಿಂಗೆ ನಿನ್ನ ಹುಡ್ಕೊಂಡು ನನ್ನ ಹುಡ್ಕೊಂಡು ನೀನು ಬತ್ತೀಯಾ? ನೋಡಿ ಫ್ರೆಂಡ್ಸ್, ನನ್ನ ಹುಡಿಕೊಂಡು ಗೊತ್ತಿಲ್ಲ ಏನಿಲ್ಲ. ಮೊದಲು ಅಷ್ಟು ಆ್ಯಕ್ಟಿವ್ ಇಲ್ಲ, ಮತ್ತು ಅಷ್ಟು ಗೊತ್ತಾಗಲ್ಲ, ಸ್ವಲ್ಪ ಇನ್ನೋಸೆಂಟ್ ಥರ ಹುಡಿಕೊಂಡೈತೆ. ನಾನೆಲ್ಲೋ ಎಲೆ ತಗೊಳಕ್ಕೆ ಹೋಯ್ತವ್ರೇನೋ, ಎಲೆ ಅಡುಗೆ. ನಾನಂದರೆ ಹೋಗೋ ನನ್ನ ಹುಡಿಕೊಂಡು ಇಲ್ಲಿ ಆಟೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬರ್ತಾ ಇದ್ವಿ ಆಟೋ ಸ್ಟ್ಯಾಂಡ್ಗೆ. ಬಟ್ ನಮ್ಮ ಲಕ್ಕಿನೋ ಏನೋ ಆಟೋ ಮಾಡ್ಕೊಂಡು ಹೋಗಲಿಲ್ಲ ನಾವು. ಅವರೇನೆ ಓನಾಗೆ ಏನೋ ಕೆಲಸ ಬಂತು ಅಂತ ಅಂದ್ಬಿಟ್ಟು ಆಟೋ ತಗೊಂಡು ಊರಿಗೆ ಹೋಗ್ತಾಯಿದ್ರು. ಸೊ
ಸೊ ನಮಗೆ ಆಟೋ ಬಾಡಿಗೆ ಚಾರ್ಜ್ ಉಳಿತು. ಬಟ್ ಪ್ಯಾಸೆಂಜರ್ ಅಮೌಂಟ್ ಕೊಡಬೇಕು 30 ರುಪೀಸ್ ಅಲ್ಲ 15 ರುಪೀಸು. ಅಲ್ಲಿಗೆ ಇಬ್ಬರಿಂದ ಸೇರಿಸಿ 30 ರೂಪಾಯಿ. ಊರಿಗಾಗಿದ್ದರೆ 100 to 120 ರುಪೀಸ್ ಬಾಡಿಗೆ ಆಗ್ತಿತ್ತು. ಸೊ ನಾನು ನಮ್ಮವ್ವ ಬಂದಿದ್ದ ಕೆಲಸ ಹೆಂಗೋ ಆಯಿತು, ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಆಟೋದಿಂದ ಹೆಂಗೋ ಆಟೋ ಬಾಡಿಗೆ ಕೊಡಲಿಲ್ಲ, ಪ್ಯಾಸೆಂಜರ್ ಅಮೌಂಟ್ ಕೊಟ್ಟು 30 ರುಪೀಸ್ ಕೊಟ್ಟು ಇವಾಗ ಮನೆ ಹತ್ರ ಬಂದ್ವಿ. ಇವಾಗ ಹೋಗಿ ಬಂತಂತೀನಿ ಮೈ ಫೇವ್ರೆಟ್ ಪನ್ನು. ಇವಾಗ ಹೋಗಿ ಪಾಚಿ ಮಾಡಿ ಎದ್ದು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತಕ್ಕ ಬಾಯ್. ಮಾತಾಡ್ತಿಲ್ಲ, ತಳ್ಳು ಕಿತ್ಕೊ ಬಂದವ್ರೆ. ಎಲ್ಲೈತಮ್ಮ ಅಪ್ಪಾಜಿ ತಳ್ಳು. ಮೇಡಮ್ ಅವ್ರು ಮಾತಾಡ್ತಿಲ್ಲ, ಫುಲ್ ಬ್ಯುಸಿ ಆಗೋರೆ. ಇವಾಗ ಮಳೆ ಬರೋ ಟೈಮ್ ಆಯಿತು ಅಂತ. ಶರ್ಟ್ ಯಾಕೋ ಉದ್ದ ಕಾಣ್ತೈತಲ್ಲ ಅಂತ ನಮಗೆ ಫ್ಲ್ಯಾಶ್ ಆಗಿಲ್ಲ. ಇದು ಸ್ವಾಗತ ಶರ್ಟು ಅಂತ ನೋಡಿ ಫ್ರೆಂಡ್ಸ್. ನಮ್ಮ ಅಪ್ಪಾಜಿ ಗೊತ್ತಾಗ್ದೇನೆ ಸ್ವಾಗತ. ನಮ್ಮಮ್ಮ ಇನ್ನೊಂಚೂರು ಓದಕ್ಕಿದೆ. ಅದಕ್ಕೆ ಹೊಟ್ಟೆ ಕಾಣ್ತಿಲ್ಲ, ಲೂಸ್ ಲೂಸ್ ಇಕ್ಕೊಂಡು. ಅಲ್ಲ ನೀನೆಲ್ಲ ತಕ್ಕಿದಮ್ಮ? ನಮ್ಮ ಸ್ವಾಗತಂದು ಫ್ರೆಂಡ್ಸ್ ಅದು ಶರ್ಟ್. ಹೂದು ವೀಡಿಯೋಸ್ ಎಲ್ಲ ನೋಡಾಯಿತು. ಆ್ಯಂಡ್ ಇದು ಉಕ್ಕಿಸ್ಬಿಟ್ಟಿದೆ ಫ್ರೆಂಡ್. ನಮ್ಮ ಅಪ್ಪಾಜಿ ಏನು ಇಕ್ಕಕ್ಕೆ ಹೋಗಿ ಉಕ್ಕಿಸ್ಬಿಟ್ಟಿದೆ. ಸೊ ಇದನ್ನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮಪ್ಪ ಮಳೆ ಬರ್ತಿದೆ ಹಾಗಾಗಿ ಟೀ ಇಡು ಅಂತ ಅಂದರು. ಅಲ್ಲಿಂದ ಬರ್ತಿದ್ದಂಗೆನೇ ಟೀ ಇಡ್ತಾ ಇದ್ದೀನಿ. ಯಾರೋ ಪಕ್ಕದ ಮನೆಯವರೇನೋ ಪಾಪುನ ಆಟ ಆಡಿಸ್ತಾ ಕೂತಿದ್ದಾರೆ. ಅವ್ರಿಗೆ ಮತ್ತು ನಮ್ಮ ಅಜ್ಜಿ ಎಲ್ಲ ಸಾಕಾಗಿ ಬಂದವರೆ. ನಾನಂತೂ ಟೀ ಕುಡಿಯಲ್ಲ ಫ್ರೆಂಡ್ಸ್. ಕಾಫಿ ಹರಿನಡಿಯಲ್ಲಿದ್ದರೆ ನಮ್ಮಮ್ಮ ಫೋರ್ಸ್ ಮಾಡಿ ಕೊಡ್ತಾರೆ, ಮೀನ್ಸ್ ನಮ್ಮತ್ತೆ. ಇಲ್ಲಿ ಬಂದರೆ ಕಾಫಿ ಟೀ ಏನೂ ಇಲ್ಲ, ಜಸ್ಟ್ ನೀರಷ್ಟೇ ಫ್ರೆಂಡ್ಸ್. ನಮ್ಮ ಅಮ್ಮ ಬಂದು ನನಗೊಂದು ಕೆಲಸ ಕೊಟ್ಬಿಟ್ಟು ಹೋಗೈತೆ. ಏನಪ್ಪ ಅಂತ ಅಂದರೆ ಸಂಜಿಕೆ ತಡ್ನಿಕಾಳು ಸಾಂಬಾರು ಮಾಡೋಣ, ತಡ್ನಿಕಾಯಿ ಎಡಿ ಅಂತ. ನನಗಂತೂ ಒಂದೇ ಒಂದು ಸಣ್ಣದು ಇದರಲ್ಲಿ ಫ್ರೆಂಡ್ಸ್, ತಡ್ನಿಕಾಳಲ್ಲಿ ಪಿಂಕ್ ಹುಳ, ವೈಟ್ ಹುಳ, ಯೆಲ್ಲೋ ಕಲರ್ ಹುಳ, ಈ ಥರ ಕಲರ್ಸ್ ಹುಳ ಎಷ್ಟೆಷ್ಟು ಉದ್ದ ಇರುತ್ತೆ ಅಂದರೆ ಇಷ್ಟಿಷ್ಟೇ ಉದ್ದ ಇರುತ್ತೆ ಫ್ರೆಂಡ್ಸ್. ಕಲರ್ ಹುಳ ಬರುತ್ತೆ. ಒಂದೇ ಒಂದು ಹುಳ ಮಿಸ್ ಆಗು ನನಗೆ ಸಿಕ್ಕಿದ್ರೆ ಒಂದು ಎಡೆಯಲ್ಲ ಫ್ರೆಂಡ್ಸ್. ಆ ಜಾಗದಲ್ಲೂ ಇರಲ್ಲ, ನಾನು ಎಡೆಯೋದು ಇಲ್ಲ, ಬಿಟ್ಟು ಹೋಗ್ತೀನಿ. ಇದು ಮತ್ತು ಅವರೆಕಾಯಿ, ಯಾವುದೇ ಕಾಯಿನೂ ಕೂಡ ನಾನು ಎಡೆಯೋಕ್ಕೆ ಹೋಗಲ್ಲ. ಒಂದೇ ಒಂದು ಹುಳ ಸಿಕ್ಕಿದ್ರೆ ನಾನು ಸಾರಲ್ಲೂ ಊಟ ಮಾಡಲ್ಲ. ಒಂದು ಸ್ವಲ್ಪ ನನಗೆ ಆ ಥರ ಇದಿದೆ. ಹುಳ ಸಿಕ್ಕಿದ್ರೆ ಒಂದು ಅಕ್ಕಿಲಿ ಒಂದು 10 kg ಅಕ್ಕಿಲಿ ಹುಳ ಸಿಕ್ತು ಅಂತ ಇಟ್ಕೊಳ್ಳಿ, ಅದು ನೀಟಾಗಿ ಕೇರಿ ಒಂದ್ರಿ ಮಾಡಿದ್ರೂ ಕೂಡ ನಾನು ತಿನ್ನಕ್ಕೆ ಹೋಗಲ್ಲ. ಸೊಸೈಟಿ ಅಕ್ಕಿ ಹಾಕೊಂಡು ಬೇಕಿದ್ರೆ ತಿನ್ಬಿಡ್ತೀನಿ, ಬೇಕಿದ್ರೆ ವಾಟ್ ಹುಳ ಇರೋ ತಿಂತೀನಿ ಫ್ರೆಂಡ್ಸ್. ವಾಟ್ ಹುಳ ಇದ್ರೆ ಬೇಕಾದರೆ ತಿನ್ಬಿಡ್ತೀನಿ. ಬಿಳಿ ಹುಳ ಬರುತ್ತೆ, ಯಪ್ಪ ನನಗಂತೂ ಆಗೋದೇ ಇಲ್ಲ. ನಮ್ಮಮ್ಮ ಕೊಟ್ಬಿಟ್ಟು ಹೋಗೈತೆ ಕೆಲಸ. ನೋಡಬೇಕು ಫ್ರೆಂಡ್ಸ್, ಎಡಿಬೇಕು. ನಮ್ಮ ಅಜ್ಜಿ ಎಡಿತೈತೆ. ಇವಾಗ ನಮ್ಮ ಅಜ್ಜಿ ಓಕೆ ಪರವಾಗಿಲ್ಲ, ಸ್ವಲ್ಪ ಓಲೆ ಹೆಂಗೋ ಹಾಕೊಂಡೆ ಅಂತ ಸಮಾಧಾನವಾಗೈತೆ. ನನಗೂ ಖುಷಿ ಆಯಿತು, ಆಗಿದ್ದ ಕೆಲಸ ಆಯ್ತಂತ. ಇವಾಗ ತಡ್ನಿಕಾಳು ಎಳೆದು ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಸುಗಂಧರಾಜಂದು ಸ್ಟೋರಿ ಹೇಳಕ್ಕೆ ಹೋಗಿ ನಾನು ಸುಗಂಧರಾಜನ ಸಂಪಿಗೆ ಹೂವು ಅಂತ ಹೇಳ್ಕೊಂಡು ವಿಡಿಯೋ ಮಾಡಿದ್ದೀನಿ. ನಾನೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಫ್ಲವರ್ ನೇಮು. ನನಗೆ ನಗು ಬಂತು. ಕಮೆಂಟ್ ಹಾಕಿದ್ರು, ನೀವು ಸಂಪಿಗೆ ಹೂವಿನ ಬಗ್ಗೆ ಹೇಳ್ತಿದ್ದೀರಾ ಅಥವಾ ಸುಗಂಧರಾಜದ ಬಗ್ಗೆ ಹೇಳ್ತಿದ್ದೀರಾ ಅಂತ. ನಾನು ಯಾವುದಿದು ಅಂತ ಅವಾಗ ಕೂತ್ಕೊಂಡು ಯೋಚನೆ ಮಾಡಿದೆ. ನಾನೇ ರಾಂಗಾಗಿ ಹೂಗಳ ನೇಮ್ನ ಹೇಳಿದ್ನಲ್ಲ, ಪಿಂಕ್ ಹುಳ, ವೈಟ್ ಹುಳ, ಯೆಲ್ಲೋ ಹುಳ ಅಂತ. ನೋಡಿ, ಇದು ಪಿಂಕ್ ಹುಳ. ತೆಗೆಗಯ್ಯ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಹಲಸಂಡೆ ಕಾಳು ಮೀನ್ಸ್ ತಡ್ನಿಕಾಳಲ್ಲಿ ತಡ್ನಿಕಾಳು ಹಾಕ್ಬಿಟ್ಟು ಅದಕ್ಕೆ ಮೊಟ್ಟೆ ಹಾಕ್ಬಿಟ್ಟು ತಡ್ನಿಕಾಳು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ ಇದು. ಅಮ್ಮ ಇನ್ನೊಂದು ಥರ ವೈಟ್ ತಡ್ನಿಕಾಳು ಬರುತ್ತೆ, ದಪ್ಪ ಇರುತ್ತೆ, ಅದನ್ನ ಹಾಕಿ ಮಾಡೋ ಚೆನ್ನಾಗಿರುತ್ತೆ ಅಂತ ಪುನಃ ತಡ್ನಿಕಾಳು ಬಿಡಿಸ್ತವ್ರೆ ಫ್ರೆಂಡ್ಸ್. ಆವಾಗಲೇ ಬಿಡಿಸಿದ್ರಲ್ಲ ಅವೆಲ್ಲ ಇವು ಬೇರೆ ಪುನಃ ಬಿಡಿಸ್ತವ್ರೆ. ಅದನ್ನು ಹಾಕ್ಬಿಟ್ಟು ತಡ್ನಿಕಾಳು ಹಾಕ್ಬಿಟ್ಟು ಮಾಡಿದ್ರೆ ಸಖತ್ತಾಗಿರುತ್ತೆ. ಹೇಗೆ ಮಾಡ್ತೀನಿ ಅಂತ ರೆಸಿಪಿ ಲೈಟಾಗಿ ಹಂಗೆ ಸಿಂಪಲಾಗಿ ತೋರಿಸ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಅಕ್ಕ ಬೇರೆ ಏನಪ್ಪ ಗಾಡಿ ತೊಗೊಂಡು ಆಚೆ ಕಡೆಗೆ ಹೋಗೋಳೆ. ನನಗಂತೂ ಅವಳು ಬರೋ ತನಕ ಕರೆಕ್ಟಾಗಿ ಬರ್ತಾಳೆ, ಏನು ಮಾಡ್ಕೊಂಬರ್ತಾಳೆ ಅಂತಲೇ ಭಯ ಆಗುತ್ತೆ. ಬಿಕಾಸ್ ಅವಳಿಗೆ ಪ್ರಾಕ್ಟೀಸ್ ಮಾಡ್ಸೋಕ್ಕೆ ನನ್ನ ಜೊತೇಲಿ ಯಾರೂ ಇಲ್ಲ. ಅಂದರೆ ಅಲ್ಲಿ ಬರೀ ಸ್ವಾಗತ ಅವ್ರು ಹೇಳ್ಕೊಟ್ಟಿದ್ದಷ್ಟೇ. ಈಗ ಬಿದ್ದರೆ ಎದ್ದರೆ ಏನಪ್ಪ ಅಂತ ಓನ್ ಇಂಡಿವಿಜುವಲಾಗಿ ಕಲಿತಿದ್ದಾಳೆ. ಅಲ್ಲಿ ಸ್ವಲ್ಪ ಪಾಪ ಅವ್ರು ಟಚಪ್ ಕೊಟ್ಟರು ಹೇಗೆ ಅಂತ. ಬಟ್ ಭಯ ಆಗುತ್ತೆ ಬರೋ ತನಕ, ಏನು ಇಲ್ಲದೇ ಬರಲಪ್ಪ ಸಾಕು ಅಂತ ಬಂದರೆ ಸಾಕು ಫ್ರೆಂಡ್ಸ್. ನಾವು 5 ಜನ ಇದ್ದೀವಿ, 10 ಮೊಟ್ಟೆ ಹಾಕ್ತಾ ಇದ್ದೀವಿ. ಅದೆಲ್ಲ ಕಲಸೋಗ್ಬಿಡುತ್ತೆ, ಕರೆಕ್ಟಾಗಿ ಸಿಕ್ಕಲ್ಲ. ಖಾರ ಎಲ್ಲನೂ ರುಬ್ದೆ. ಈರುಳ್ಳಿ ಟೊಮೊಟೊ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ರುಬ್ಬಿದ್ದೀನಿ. ಮತ್ತು ಜೊತೆಗೆ ಕಾಯಿ. ಇದು ಬಂದು ಅಮ್ಮ ಒಗ್ಗರಣೆಗೆ ಹಾಕ್ಬಿಟ್ಟು ಹೋಯ್ತು. ತಪ್ಪಲೆಲ್ಲೇ ಮಾಡು, ಕುಕ್ಕರಲ್ಲಿ ಮಾಡಿಬಿಡ ಅಂತ. ನಾನು ಕುಕ್ಕರಲ್ಲಿ ಯಾವಾಗಲೂ ಮಾಡಿಲ್ಲ, ಅಮ್ಮನೇ ಹಾಕ್ಕೊಡ್ತೀನಿ ಫ್ರೆಂಡ್ಸ್. ನಮ್ಮನೆ ದನ ತಿಂತದಲ್ಲ, ಹಂಗೆ ತಿಂತವಳೆ.
ಯಾರೋ ಕಮೆಂಟ್ ಹಾಕೋರೆ ನಿಮ್ಮ ಅಕ್ಕ ದನನಿ ಅಂತ. ಫ್ರೆಂಡ್ಸ್ ಇವಾಗ ಬರುತ್ತಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಬಂದು ನಿನ್ನೆ ವಿಡಿಯೋದು, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಟೈಮ್ ಬಂದು 9 ಗಂಟೆ ಆಗಿತ್ತು. ಊಟ ಮಾಡೋಣ ಅಂತ ನಾವೆಲ್ಲರೂ ಇದ್ದರೆ ಒಟ್ಟಿಗೆ ಊಟ ಮಾಡೋದು, ತಟ್ಟೆ ಇಟ್ಕೊಂಡು ಎಲ್ಲರೂ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಮುದ್ದೆ ಮಾಡಿದ್ಲು ಅಕ್ಕ, 3 ಮುದ್ದೆ. ಎಲ್ಲರೂ ಊಟ ಮಾಡಿದ್ರು, ನಾನು ಮಾತ್ರ ಮುದ್ದೆ ತಿನ್ನಲ್ಲ. ರೈಸು ನಮ್ಮ ಕೃತು ಅಂತೂ ತುಪ್ಪ ಅನ್ನ ಉಪ್ಪು ಹಾಕೊಂಡು ತಿಂತಾಯಿದ್ಲು. ನನಗೂ ತುಂಬ ಫೇವ್ರೇಟು ಅಂತ ಅಂದರೆ ನುಗ್ಗೆಕಾಯಿ ಸಾಂಬಾರು. ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಊಟ ಎಲ್ಲ ಆದಮೇಲೆ ಬಾಳೆಹಣ್ಣು ತಿಂತಾಯ್ತಪ್ಪಾಜಿ. ಬಣ್ಣ ನಂಗೊಂದು ಹಣ್ಣಾಗಿರೋದು ಕೊಡಮ್ಮ. ಅಂತ ಹಂಗವೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಇವತ್ತೊಂದು ಗುಡ್ ನ್ಯೂಸ್ ಮತ್ತು ಬ್ಯಾಡ್ ನ್ಯೂಸ್ ಎರಡೂ ಆಯಿತು. ಒಂದು ಹುಬ್ಳಿಗೆ ಹೋಗೋದು ಕ್ಯಾನ್ಸಲ್ ಆಯಿತು, ಮನೇಲಿ ಹಾಲು ಉಗ್ಸೋದು. ಇನ್ನೊಂದು ನನ್ನ ಅಕೌಂಟ್ ಮಾನಿಟೈಸೇಷನ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಗೈಸ್.